ಆಮೇಲೆ ಅಂಕಲ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು, ಮದ್ವೆಗೆ ಬರಲೇಬೇಕು, ಕಾರಣ ಗಿಣ ಬೇಕಾಗಿಲ್ಲ ನಮಗೆ. ಆನಂದಪ್ಪ ಅದೇಂಗ್ ಅನ್ಕೊಂಡ್ಯೋ ನಾನು ಬರಲ್ಲ ಅಂತ? ಅಂದ್ರೆ ನಿಮ್ಮ ಸಿಸ್ಟರ್ ಮನೇಲಿ ಸಿಕ್ಕಾಪಟ್ಟೆ ರಾಮಾಯಣ ಅಲ್ಲ, ಆ ಒಂದು ಟೆನ್ಷನಲ್ಲಿ ಬರೋದೆಲ್ಲ ಮರ್ತು ಬಿಡ್ತಿರೋ ಅಂತ ಹೇಳಿದೆ ಅಷ್ಟೇನೆ. ಆಮೇಲೆ ಮದುವೆ ಅಂದ್ರೆ 2 ಜೀವಿಗಳು ದಾಂಪತ್ಯ ಕಾಲಿಡೋ ಕ್ಷಣ. ಅವ್ರಿಗೆ ನಿಮ್ಮಂತ ಹಿರಿಯರ ಆಶೀರ್ವಾದ ಬೇಕೇ ಬೇಕು, ಆಗ್ಲೇ ಈ ಮದುವೆ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಆನಂದಪ್ಪ ನೀನ್ ಹೇಳಿದ್ ನಿಜ ಕಣೋ, ಖಂಡಿತ ಬರ್ತೀನಿ ಕಣೋ. ಆ ಹುಡುಗಿ ಚೆನ್ನಾಗಿರ್ಬೇಕು, ಅವಳಿಗೆ ಖಂಡಿತ ಆಶೀರ್ವಾದ ಮಾಡ್ತೀನಿ. ಆನಂದಪ್ಪ ಪಾಪ ಹೆಣ್ಮಗಳು ತುಂಬಾ ಕಷ್ಟಪಟ್ಟಿದ್ದಾಳೆ ಕಣೋ. ಸಂಸಾರ ಅಂತ ಮಾಡಕ್ ಹೋಗಿ ಬರೀ ಸಮಸ್ಯೆಲ್ಲೇ ಮುಳುಗೋಗ್ಬಿಟ್ಲು. ಈಗಲಾದ್ರೂ ಅವಳ ಜೀವನದಲ್ಲಿ ಆನಂದ ಬರ್ತಾ ಇದೆಯಲ್ಲ, ಇಂಥ ಶುಭ ಸಂದರ್ಭದಲ್ಲಿ ನಾನು ಅಲ್ಲಿ ಇರ್ಲೇಬೇಕು ಕಣೋ. ಇನ್ನಾದ್ರೂ ಒಳ್ಳೇದಾಗ್ಲಿ ಕಣ ಅವಳ ಬದುಕಲ್ಲಿ. ಹೆಣ್ಣಿನ ಕಣ್ಣೀರು ಬರೆಸುವಂತ ಒಂದು ಪುಣ್ಯದ ಕೆಲಸ ಇದೆಯಲ್ಲ, ಅದು ದೇವರಿಗೆ ಪೂಜೆ ಮಾಡುವಷ್ಟೇ ಪುಣ್ಯ ಕೊಡುತ್ತೆ ಕಣಪ್ಪ. ಈಗ ಅಂಥದ್ದೊಂದು ಕೆಲಸ ಆಗ್ತಾ ಇದೆಯಲ್ಲ, ತುಂಬಾ ಖುಷಿ ಆಗ್ತಿದೆ ಆನಂದಪ್ಪ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ನಾನು ಹೇಳಿದೆ. ಒಳ್ಳೆ ಮನಸ್ಸಿರೋ ನಿಮ್ಮಂಥವ್ರು ಮಾಡೋ ಆಶೀರ್ವಾದ ಭಗವಂತನ ಆಶೀರ್ವಾದದಷ್ಟೇ ಶ್ರೇಷ್ಠ. ನಿಜ ಕಣಪ್ಪ. ಆನಂದಪ್ಪ ಅಂದಾಗಿ ಈ ಹುಡುಗ ಯಾರು? ಅವನ ಪೂರ್ವಾಪರ ಎಲ್ಲ ವಿಚಾರಿಸಿದ್ದೀರಾ? ಹಾ, ಅವನ ಹೆಸರು ಸುನಿಲ್ ಅಂತ. ಸುನಿಲ್ಲ ಎಲ್ಲೋ ಕೇಳಿದ್ದೀನಲ್ಲ. ನಮ್ಮ ಆಫೀಸಲ್ಲೇ ಕೆಲಸ ಮಾಡೋದು. ತುಂಬಾ ಒಳ್ಳೆ ಹುಡುಗ ಅವನು. ನೀವೊಂಥರ ನಾರ್ದ್ ಮುನಿಗಳಿದ್ದಂಗೆ. 3 ಲೋಕದಲ್ಲಿ ಏನೇ ನಡೆದ್ರು ಎಲ್ಲದ್ರ ಮಾಹಿತಿ ನಿಮ್ಗೆ ಇದ್ದೇ ಇರುತ್ತೆ. ಆನಂದಪ್ಪ ಆದ್ರೆ ನನಗೆ ಆಫೀಸ್ಗೆ ಹೋಗೋದು ತುಂಬಾ ಕಡಿಮೆ ಆಗಿದೆ ಕಣೋ. ಯಾವುದು ನೆನಪಿಗೆ ಬರ್ತಾ ಇಲ್ಲ. ಆದ್ರೆ ಒಂದು ಧೈರ್ಯ ಇದೆ, ನಿಮ್ಮ ಆಯ್ಕೆ ಅಂದಮೇಲೆ ಅದು ಸಮರ್ಪಕವಾಗಿ ಇರುತ್ತೆ. ಹೌದು, ಸುನಿಲ್ ತುಂಬಾ ಒಳ್ಳೆ ಹುಡುಗ, ಹೃದಯವಂತ. ಹೌದು ಆನಂದಪ್ಪ, ನೀನು ಹೇಳಿದ್ ನಿಜ. ಈ ಹಣ ಇದ್ರೆ ಮನೆ ಕಟ್ಬಹುದು, ಆದ್ರೆ ಒಳ್ಳೆ ಗುಣ ಇದ್ರೆ ಕುಟುಂಬ ಕಟ್ಬಹುದು ಕಣೋ. ಅವನಿಗೆ ಒಳ್ಳೆ ಗುಣ ಇದೆ ಅಂದಮೇಲೆ ಖಂಡಿತವಾಗ್ಲೂ ಒಳ್ಳೇದು ಹಾಗೆ ಆಗುತ್ತೆ ಆನಂದಪ್ಪ. ಅಂಕಲ್ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಮದ್ವೆಗೆ ಮಾತ್ರ ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ. ಬರಬೇಕು, ಆಶೀರ್ವಾದ ಮಾಡಬೇಕು, ನಮ್ಮ ಆತಿಥ್ಯ ಸ್ವೀಕಾರ ಮಾಡಬೇಕು, ಆಮೇಲೆ ಛತ್ರ ಖಾಲಿ ಮಾಡೋವರೆಗೂ ನಮ್ಮ ಜೊತೆಲೇ ಇರಬೇಕು ನೀವು, ಆಯ್ತಾ? ಆನಂದಪ್ಪ ಅಷ್ಟು ಮಾತ್ರ ಅಲ್ಲ, 2 ದಿವಸ ಮುಂಚೆನೆ ಬಂದು ಜಾಂಡ ಉಡ್ತೀನಿ ಅಲ್ಲಿ. ಅದು ಫೋಟೋಗ್ರಾಫರ್ ನೆನಪಿಸಿದ್ರ? ಕೇಟ್ರಿಂಗ್ ಅವ್ರಿಗೆ? ಪುರೋಹಿತರಿಗೆ ನೆನಪಿಸಿದ್ರ? ಅಯ್ಯೋ ಏನು ಇಷ್ಟೊತ್ತಾಗೋಯ್ತು, ಚಪ್ರಾಕ್ ಅವ್ರು ಬಂದೇ ಇಲ್ಲ. ಅವನು ಯಾವಾಗ ಬರ್ತಾನೆ? ಮತ್ತೆ ಮುಗಿದ್ಮೇಲೆ ಬಂದು ಚಪ್ರಾಕ್ತಾನ? ಬರ್ತಾರೆ ಬಿಡ್ರಿ, ನೀವ್ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನಾನು ಇದನ್ನಲ್ಲ, ನಾನೆಲ್ಲ ನೋಡ್ಕೋತೀನಿ, ನೀವು ಆರಾಮಾಗಿರಿ, ತಲೆ ಕೆಡಿಸ್ಕೊಬೇಡಿ. ತಲೆ ಕೆಡಿಸ್ಕೊಳ್ತಾ ಇರೋಕ್ಕಾಗತ್ತೆ? ಸುನಿ ಅವ್ರು ಎಷ್ಟು ಫ್ರೆಂಡ್ಸ್ ಬರ್ತಿದ್ದಾರೆ, ಅವ್ರಿಗೆ ಉಳ್ಕೊಳಕ್ಕೆ ಲಾಡ್ಜ್ಗೆಲ್ಲ ಹೇಳಿದ್ರ? ನೋಡ್ರಿ, ಒಂದು ಫಂಕ್ಷನ್ ಅಂದಮೇಲೆ ಫ್ಲೋಟಿಂಗ್ ಜನ ತುಂಬ ಜನ ಇರ್ತಾರೆ, ಇಷ್ಟೇ ಜನ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ರೂಮ್ ವ್ಯವಸ್ಥೆ ಆಗಿದೆ. ನೀವು ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ನೀವು ಟೆನ್ಷನ್ ಮಾಡ್ಕೊಳ್ತಾ ಇರೋದು ನೋಡಿದ್ರೆ ನನಗೆ ಟೆನ್ಷನ್ ಶುರು ಆಗ್ತಿದೆ ಇಲ್ಲಿ. ಹೇಗೆ ಟೆನ್ಷನ್ ಮಾಡ್ಕೊಳ್ತಾ ಇರೋದಕ್ಕಾಗುತ್ತೆ? ನೀವು ನಿಮ್ಮ ಮದುವೆಯಲ್ಲಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರಲ್ಲ ಅನ್ಸುತ್ತಲ್ಲ, ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ನೀವೇನು ಬಾರಿ ನೀವು ಟೆನ್ಷನ್ ಮಾಡ್ಕೊಬಿಟ್ರಿ? ಟೆನ್ಷನ್ ಮಾಡ್ಕೊಂಡಿರಲಿಲ್ಲ, ಬಟ್ ತಲೆ ಕೆಟ್ಟೋಗಿತ್ತು. ಯಾಕೆ ಮದುವೆ ಆಗ್ತಾ ಇದ್ದೀನಿ, ಈಗಲೇ ಆಗಬೇಕಾ ಅಂತಿಲ್ಲ. ಸೇಮ್ ಇಯರ್, ನನಗೂ ಅಷ್ಟೇ. ಕಾಟಾಚಾರಕ್ಕೆ ಮದುವೆ ಆಗ್ತಿದ್ದು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತಿದ್ದೆ. ಹೋಗ್ಲಿ ಬಿಡಿ, ಆಗಿದ್ದಾಗೋಯ್ತು, ಯಾಕಂದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಹಾಂ ಅಲ್ಲ ರೀ, ಆಗಿದ್ದಾಗೋಯ್ತಲ್ಲ, ಇವಾಗ ಯಾಕೆ ತಲೆ ಕೆಡಿಸ್ಕೋಬೇಕು? ಯಾಕೆ ವಾದ ವಿವಾದ, ನಮ್ಗಳ ಮಧ್ಯೆ ಯಾಕೆ ಡಿಸ್ಪ್ಯೂಟ್ ಅಂತ ಅಷ್ಟೇ. ಅಷ್ಟೇನಾ? ಅಷ್ಟೇ ರೀ, ನಾನಿನ್ನೂ ಫುಲ್ ಸ್ಟಾಪ್ ಇಟ್ಟಿಲ್ಲ, ನೀವು ಅಷ್ಟು ಬೇಗ ರಿಯಾಕ್ಷನ್ ಕೊಡ್ತಾ ಇದ್ದೀರಲ್ಲ. ಯಾಕೋ ಬರ್ತಾ ಬರ್ತಾ ಭಾಳ ಇಂಪೇಷಂಟ್ ಆಗ್ತಾ ಇದ್ದೀರಪ್ಪ ನೀವು. ಮೋಸ್ಟ್ಲಿ ಏನೋ ಹಾರ್ಮೋನಲ್ ವ್ಯತ್ಯಾಸ. ನೋಡಿ ನೋಡಿ ನೋಡಿ, ಈಗ ನೀವು ಹಾರ್ಮೋನ್ ಸುದ್ದಿಗೆಲ್ಲ ಬರಬೇಡಿ, ಇಲ್ಲಾಂದ್ರೆ ಈ ವಾದ ವಿವಾದ ಎಸ್ಕಲೇಟ್ ಆಗೋಗ್ಬಿಡುತ್ತೆ. ಅಷ್ಟೇ ಹೇಳ್ತಿದ್ದೀನಿ. ಆಯ್ತು ರೀ, ನೀವೇನ್ರಿ ಒಂದು ಸಣ್ಣ ವಿಚಾರಕ್ಕೆ ವಾದ ವಿವಾದ ಎಸ್ಕಲೇಷನ್ ಅಂತೆಲ್ಲ ಮಾತಾಡ್ತಾ ಇದ್ದೀರಾ? ಅಮೃತಧಾರೆ